ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 16/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನ ಚಾರ್ಟ್ ಅನ್ನು ಇಡಿ. ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯ ನೆನಪಿನಲ್ಲಿರುವಂತಹ ಅಭ್ಯಾಸ ಆಗುತ್ತಾ ಹೋಗುತ್ತದೆಯೋ ಅಷ್ಟು ಪಾಪ ನಾಶ ಆಗುತ್ತಾ ಹೋಗುತ್ತದೆ. ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಕರ್ಮಾತೀತ ಸ್ಥಿತಿ ಸಮೀಪಕ್ಕೆ ಬರುತ್ತಾ ಹೋಗುತ್ತದೆ. ಇಂದಿನ ಪ್ರಶ್ನೆ ಆಗಿದೆ, ನನ್ನ ಚಾರ್ಟ್ ಸರಿ ಇದೆಯೋ ಅಥವಾ ಇಲ್ಲವೋ ಅನ್ನುವುದನ್ನು ಯಾವ 4 ಮಾತಿನ ಆಧಾರದಿಂದ ಪರೀಕ್ಷೆ ಮಾಡಲಾಗುತ್ತದೆ? ಉತ್ತರ: ಫಸ್ಟ್ ಪಾಯಿಂಟ್, ವ್ಯಕ್ತಿಯನ್ನು ನೋಡಿ. 2ನೇ ಪಾಯಿಂಟ್, ನಡತೆಯನ್ನು ನೋಡಿ. 3ನೇ ಪಾಯಿಂಟ್, ಸೇವೆಯನ್ನು ನೋಡಿ. ಮತ್ತು 4ನೇ ಪಾಯಿಂಟ್, ಖುಷಿಯನ್ನು ನೋಡಿ. ನನ್ನ ಚಾರ್ಟ್ ಸರಿ ಇದೆಯೋ ಅಥವಾ ಇಲ್ಲವೋ ಎಂದು ಪರೀಕ್ಷೆ ಮಾಡಲಾಗುತ್ತದೆ. ಬಾಪ್ತಾದ ನಿಮ್ಮ ಚಾರ್ಟಿನಲ್ಲಿ ಈ 4 ಮಾತನ್ನು ನೋಡಿ ನಿಮ್ಮ ಚಾರ್ಟ್ ಸರಿ ಇದೆಯೋ ಅಥವಾ ಇಲ್ಲವೋ ಎಂದು ಹೇಳುತ್ತಾರೆ. ಯಾರೆಲ್ಲ ಮಕ್ಕಳು ಮ್ಯೂಸಿಯಂನಲ್ಲಿ ಅಥವಾ ಪ್ರದರ್ಶನದಲ್ಲಿ ಸೇವೆಯನ್ನು ಮಾಡುತ್ತಿರುತ್ತಾರೋ ಅವರ ನಡತೆ ರಾಯಲ್ ಆಗಿ ಇರುತ್ತದೆ. ಅವರು ಅಪಾರ ಖುಷಿಯಲ್ಲಿ ಇರುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಆ ಮಕ್ಕಳ ಚಾರ್ಟ್ ಸರಿಯಾಗಿ ಇರಬಹುದು. ಇಂದಿನ ಗೀತೆಯಾಗಿದೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಆಂತರ್ಯದಲ್ಲಿ ಈ ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಎಷ್ಟು ಪಾಪದಿಂದ ಸುರಕ್ಷಿತ ಆಗಿದ್ದೇನೆ ಮತ್ತು ಎಷ್ಟು ಪುಣ್ಯ ಜಮಾ ಆಗಿದೆ. ಅಂದರೆ ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳಲು ನನ್ನ ಬಳಿ ಎಷ್ಟು ಸಮಯ ಇದೆ. ಈಗ ಎಷ್ಟು ನಾನು ಪಾವನ ಆಗಿದ್ದೇನೆ ಅನ್ನುವ ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಚಾರ್ಟ್ನಲ್ಲಿ ಕೆಲವು ಮಕ್ಕಳು ಬರೆಯುತ್ತಾರೆ, ನಾನು 2 ಗಂಟೆ ಅಥವಾ 3 ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ ಎಂದು. ಕೆಲವರು ನಾನು 1 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಚಾರ್ಟ್ನಲ್ಲಿ ಬರೆಯುತ್ತಾರೆ. ಇಡೀ ದಿನದಲ್ಲಿ ಕೇವಲ 1 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಇದು ಬಹಳ ಕಡಿಮೆ ಸಮಯ ಆಯಿತು ತಾನೆ. ನೀವು ಕಡಿಮೆ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ಕಡಿಮೆ ನಾಶ ಆಗುತ್ತದೆ. ಈಗ ಪಾಪ ಅಂತೂ ಬಹಳಷ್ಟು ಜಾಸ್ತಿ ಇದೆ. ಆ ಪಾಪ ಇನ್ನೂ ನಾಶ ಆಗಿಲ್ಲ. ಆತ್ಮಕ್ಕೆ ಪ್ರಾಣಿ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಆತ್ಮ, ಸ್ವಯಂವನ್ನು ಕೇಳಿಕೋ. ಈ ಲೆಕ್ಕದಲ್ಲಿ ಎಷ್ಟು ನನ್ನ ಪಾಪ ನಾಶ ಆಗಿರಬಹುದು? ಚಾರ್ಟ್ನ ಮೂಲಕ ನಮಗೆ ಗೊತ್ತಾಗುತ್ತದೆ ನಾವೀಗ ಎಷ್ಟು ಪುಣ್ಯಾತ್ಮರಾಗಿದ್ದೇವೆ ಎಂದು. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಪಕ್ಕ ಆಗುತ್ತದೆ. ಆಗ ಪುನಃ ಜಾಸ್ತಿ ಪಾಪ ನಾಶ ಆಗಲು ಪ್ರಾರಂಭ ಆಗುತ್ತದೆ. ಈಗ ನೀವು ಸ್ವಯಂವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೇನೆ? ಈ ಜ್ಞಾನ ಮಾರ್ಗದಲ್ಲಿ ಜಂಪ್ ಅನ್ನು ಮಾಡುವಂತಹ ಮಾತಿಲ್ಲ. ಅಂದರೆ ಇಲ್ಲಿ ಹಾರಿ ಮುಂದಕ್ಕೆ ಹೋಗುವ ಮಾತಿಲ್ಲ. ಇಲ್ಲಿ ಸ್ವಯಂವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ನಿಮ್ಮ ಚಾರ್ಟ್ ಅನ್ನು ಬರೆದುಕೊಟ್ಟರೆ ಪರಮಾತ್ಮ ತಂದೆ ತಕ್ಷಣ ನಿಮ್ಮ ಚಾರ್ಟ್ ಸರಿ ಇದೆಯೋ ಅಥವಾ ಇಲ್ಲವೋ ಎಂದು ನಿಮಗೆ ತಿಳಿಸುತ್ತಾರೆ. ವ್ಯಕ್ತಿಯನ್ನು ನೋಡಿ, ವ್ಯಕ್ತಿಯ ನಡತೆಯನ್ನು ನೋಡಿ, ವ್ಯಕ್ತಿ ಮಾಡುತ್ತಿರುವ ಸೇವೆಯನ್ನು ನೋಡಿ ಮತ್ತು ನಿಮಗೆ ಇರುವಂತಹ ಖುಷಿಯನ್ನು ನೋಡಿ ಪರಮಾತ್ಮ ತಂದೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಮಕ್ಕಳ ಚಾರ್ಟ್ ಹೇಗಿದೆ ಎಂದು. ಗಳಿಗೆ ಗಳಿಗೆಗೂ ಯಾರು ತಂದೆಯ ನೆನಪಿನಲ್ಲಿ ಇರುತ್ತಾರೆ? ಯಾರಿಗೆ ಗಳಿಗೆ ಗಳಿಗೆಗೂ ತಂದೆಯ ನೆನಪಿರುತ್ತದೆ? ಯಾರು ಮ್ಯೂಸಿಯಂ ಅಥವಾ ಪ್ರದರ್ಶನದಲ್ಲಿ ಸೇವೆಯನ್ನು ಮಾಡುತ್ತಿರುತ್ತಾರೋ ಅವರಿಗೆ ಗಳಿಗೆ ಗಳಿಗೆಗೂ ತಂದೆಯ ನೆನಪಿರುತ್ತದೆ. ಮ್ಯೂಸಿಯಂನಲ್ಲಿ ಇಡೀ ದಿನ ಜನ ಬರುತ್ತಿರುತ್ತಾರೆ ಮತ್ತು ಹೋಗುತ್ತಿರುತ್ತಾರೆ. ದೆಹಲಿಗೆ ಬಹಳಷ್ಟು ಜನ ಬರುತ್ತಿರುತ್ತಾರೆ. ಗಳಿಗೆ ಗಳಿಗೆಗೂ ಬಂದಂತಹ ಆತ್ಮರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀವು ತಿಳಿಸಬೇಕಾಗುತ್ತದೆ. ವಿನಾಶ ಆಗಲು ಇನ್ನು ಕೆಲವೇ ವರ್ಷ ಇದೆ ಎಂದು ನೀವು ಯಾರಿಗಾದರೂ ತಿಳಿಸುತ್ತೀರಾ ಎಂದು ತಿಳಿದುಕೊಳ್ಳಿ. ಅವರು ಹೇಳುತ್ತಾರೆ, ಈ ರೀತಿ ವಿನಾಶ ಆಗಲು ಹೇಗೆ ಸಾಧ್ಯ? ಆಗ ನೀವು ತಕ್ಷಣ ಹೇಳಬೇಕು, ಈ ಮಾತನ್ನು ನಾವು ತಿಳಿಸುತ್ತಿಲ್ಲ, ಇದು ಭಗವಾನ್ ವಾಚ್ ಆಗಿದೆ. ಭಗವಾನ್ ವಾಚ್ ಅಂದ ಮೇಲೆ ಅವಶ್ಯವಾಗಿ ಸತ್ಯವೇ ಆಗಿರಬೇಕು ತಾನೆ. ಭಗವಂತ ತಂದೆ ಹೇಳುತ್ತಿದ್ದಾರೆ ಅಂದ ಮೇಲೆ ಅದು ಸತ್ಯ ಮಾತೇ ಆಗಿರಬೇಕು ತಾನೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ,
ಗಳಿಗೆ ಗಳಿಗೆಗೂ ಇದು ಶಿವತಂದೆಯ ಶ್ರೀಮತ ಆಗಿದೆ ಅನ್ನುವ ಮಾತನ್ನು ತಿಳಿಸಬೇಕು. ನಾವು ಹೇಳುತ್ತಿಲ್ಲ ಶ್ರೀಮತ ಪರಮಾತ್ಮ ತಂದೆಯದ್ದಾಗಿದೆ ಎಂದು ಹೇಳಬೇಕು. ಪರಮಾತ್ಮ ತಂದೆ ಸ್ವಯಂ ಸತ್ಯ ಆಗಿದ್ದಾರೆ. ಮೊಟ್ಟ ಮೊದಲು ಅವಶ್ಯವಾಗಿ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಶಿವ ಭಗವಾನ್ ವಾಚ್ ಅನ್ನುವ ಶಬ್ದವನ್ನು ಪ್ರತಿಯೊಂದು ಚಿತ್ರದ ಕೆಳಗಡೆ ಬರೆಯಬೇಕು. ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ. ಅಂದರೆ ಪರಮಾತ್ಮ ತಂದೆ ಅಕ್ಯುರೇಟ್ ಆದ ಮಾತನ್ನು ತಿಳಿಸುತ್ತಾರೆ. ಮೊದಲು ನಮಗೂ ಈ ಜ್ಞಾನ ಗೊತ್ತಿರಲಿಲ್ಲ, ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಆದ್ದರಿಂದ ನಾವೀಗ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದೇವೆ. ಕೆಲವೊಮ್ಮೆ ಪೇಪರ್ನಲ್ಲೂ ಕೂಡ ಕೆಲವರು ಪ್ರಿಂಟ್ ಮಾಡಿಸುತ್ತಾರೆ, ಬೇಗ ವಿನಾಶ ಆಗುತ್ತದೆ ಎಂದು ಇಂಥವರು ಭವಿಷ್ಯವಾಣಿಯನ್ನು ನುಡಿಸಿದ್ದಾರೆ ಎಂದು. ಈಗ ನೀವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮ ಕುಮಾರಿಯರ ಸಂಖ್ಯೆ ಬೇಹದ್ದಿನ ಸಂಖ್ಯೆ ಆಗಿದೆ. ನೀವೀಗ ತಿಳಿಸುತ್ತೀರಾ, ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಮೊದಲು ಈ ಮಾತನ್ನು ತಿಳಿಸಿ, ಪರಮಾತ್ಮ ತಂದೆಯ ಪರಿಚಯವನ್ನು ಪಕ್ಕಾ ಮಾಡಿಸಿ, ನಂತರ ಮುಂದಿನ ಚಿತ್ರದ ಬಳಿ ಅವರನ್ನು ಕರೆದುಕೊಂಡು ಹೋಗಬೇಕು. ಶಿವತಂದೆ ಈ ಮಾತನ್ನೂ ಕೂಡ ತಿಳಿಸಿದ್ದಾರೆ. ಯಾದವರು, ಕೌರವರು ಮುಂತಾದವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಶಿವತಂದೆಯ ಹೆಸರನ್ನು ನೀವು ಬಾರಿ ಬಾರಿಗೂ ಹೇಳುತ್ತಿದ್ದರೆ, ಶಿವತಂದೆಯ ಹೆಸರನ್ನು ಹೇಳುವುದರಿಂದ ಮಕ್ಕಳಾದ ನಿಮ್ಮ ಕಲ್ಯಾಣವೇ ಆಗುತ್ತದೆ. ಜ್ಞಾನವನ್ನು ತಿಳಿಸುವಾಗ ಬಾರಿ ಬಾರಿಗೂ ಶಿವತಂದೆಯ ಹೆಸರನ್ನು ತೆಗೆದುಕೊಂಡರೆ, ಶಿವತಂದೆಯ ಹೆಸರನ್ನು ತೆಗೆದುಕೊಳ್ಳುವುದರಿಂದ ಮಕ್ಕಳ ಕಲ್ಯಾಣವೇ ಆಗುತ್ತದೆ. ಏಕೆಂದರೆ ನೀವು ಶಿವತಂದೆಯ ಹೆಸರನ್ನು ಹೇಳುವುದರಿಂದ ಶಿವತಂದೆಯನ್ನು ನೀವು ನೆನಪು ಮಾಡುತ್ತಿರುತ್ತೀರಾ. ಪರಮಾತ್ಮ ಶಿವತಂದೆ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದಾರೋ ಆ ಜ್ಞಾನದ ಮಾತನ್ನು ಪುನಃ ನೀವು ಅನ್ಯರಿಗೆ ತಿಳಿಸುತ್ತಿರಬೇಕು. ಅಂದ ಮೇಲೆ ಸೇವೆಯನ್ನು ಮಾಡುವಂತಹ ಮಕ್ಕಳ ಚಾರ್ಟ್ ಬಹಳ ಚೆನ್ನಾಗಿರಬಹುದು. ಇಡೀ ದಿನದಲ್ಲಿ 8 ಗಂಟೆ ಸೇವೆಯಲ್ಲಿ ನಾವು ಬ್ಯುಸಿಯಾಗಿ ಇರುತ್ತೇವೆ. ಹೆಚ್ಚು ಅಂದರೆ ಇಡೀ ದಿನದಲ್ಲಿ 1 ಗಂಟೆ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರಬಹುದು. ಅಂದರೆ ಇಡೀ ದಿನದಲ್ಲಿ 1 ಗಂಟೆ ನಾವು ಮಲಗುತ್ತಿರಬಹುದು. ಪುನಃ 7 ಗಂಟೆಯಂತೂ ನಾವು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಿರುತ್ತೇವೆ. ಈಗ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬೇಕು, ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ಬಹಳಷ್ಟು ವಿನಾಶ ಆಗುತ್ತದೆ. ಅನೇಕರಿಗೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಿರಬೇಕು. ಗಳಿಗೆ ಗಳಿಗೆಗೂ ಅನೇಕರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿದರೆ ಅವಶ್ಯವಾಗಿ ಇಂತಹ ಸೇವಾದಾರಿ ಮಕ್ಕಳು ಪರಮಾತ್ಮ ತಂದೆಗೆ ಪ್ರಿಯ ಎಂದು ಅನುಭವ ಆಗುತ್ತದೆ. ತಂದೆಗೆ ಇಂತಹ ಮಕ್ಕಳೇ ಪ್ರಿಯ ಆಗಿರುತ್ತಾರೆ. ಪರಮಾತ್ಮ ತಂದೆ ನೋಡುತ್ತಾರೆ, ಈ ಮಕ್ಕಳು ಅನೇಕರ ಕಲ್ಯಾಣವನ್ನು ಮಾಡುತ್ತಿದ್ದಾರೆ, ನಾವು ಅನೇಕರ ಕಲ್ಯಾಣವನ್ನು ಮಾಡಬೇಕು ಅನ್ನುವ ಚಿಂತನೆ ಈ ಮಕ್ಕಳಿಗೆ ಹಗಲು ರಾತ್ರಿ ಇರುತ್ತದೆ. ಅನೇಕರ ಕಲ್ಯಾಣವನ್ನು ಮಾಡುತ್ತಿದ್ದರೆ ಅದರ ಮೂಲಕ ಸ್ವಯಂನ ಕಲ್ಯಾಣ ಕೂಡ ಆಗುತ್ತದೆ. ಅನೇಕರ ಕಲ್ಯಾಣವನ್ನು ಮಾಡುವುದು ಅಂದರೆ ನಿಮ್ಮ ಕಲ್ಯಾಣವನ್ನು ಕೂಡ ಮಾಡಿಕೊಳ್ಳುವುದಾಗಿದೆ. ಅನೇಕರ ಕಲ್ಯಾಣವನ್ನು ಯಾರು ಮಾಡುತ್ತಾರೋ ಅವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ. ಅಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಪ್ರಾಪ್ತಿಯಾಗುತ್ತದೆ. ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಮಕ್ಕಳ ಕರ್ತವ್ಯವೇ ಅನೇಕರ ಕಲ್ಯಾಣವನ್ನು ಮಾಡುವುದಾಗಿದೆ. ಟೀಚರ್ ಆಗಿ ಅನೇಕರಿಗೆ ಮಾರ್ಗವನ್ನು ತೋರಿಸಬೇಕು. ಮೊದಲು ಈ ಜ್ಞಾನವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಬೇಕು. ಯಾರದ್ದಾದರೂ ಕಲ್ಯಾಣವನ್ನು ಮಾಡಲು ನಿಮಗೆ ಸಾಧ್ಯ ಆಗದೇ ಇದ್ದರೆ ನಿಮ್ಮ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲ ಎಂದು ನಿಮ್ಮನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಾನು ನಿಮ್ಮ ಸೇವೆಯಲ್ಲಿ ತೊಡಗಿ ಬಿಡಬೇಕು, ಅದಕ್ಕೋಸ್ಕರ ಈ ನೌಕರಿಯಿಂದ ನನ್ನನ್ನು ಮುಕ್ತ ಮಾಡಿ, ಅಂದರೆ ನೌಕರಿ ಮಾಡುವುದನ್ನು ಬಿಡಲು ನನಗೆ ಅನುಮತಿಯನ್ನು ನೀಡಿ, ಏಕೆಂದರೆ ನಾನು ನಿಮ್ಮ ಸೇವೆಯನ್ನು ಮಾಡಬೇಕು ಎಂದು ಮಕ್ಕಳು ಹೇಳುತ್ತಾರೆ. ಪರಮಾತ್ಮ ತಂದೆ ಕೂಡ ನೋಡುತ್ತಾರೆ, ಅವಶ್ಯವಾಗಿ ಈ ಮಗು ಯೋಗ್ಯ ಮಗು ಆಗಿದೆ ತಾನೆ, ಈ ಮಗು ಬಂಧನ ಮುಕ್ತ ಮಗು ಆಗಿದೆ ತಾನೆ. ಬಂಧನ ಮುಕ್ತರಾಗಿದ್ದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಲೆ 500 ರೂಪಾಯಿ ಅಥವಾ 1000 ರೂಪಾಯಿಯನ್ನು ಸಂಪಾದನೆ ಮಾಡುವುದಕ್ಕಿಂತ ನೀವು ಈ ಸೇವೆಯಲ್ಲಿ ತೊಡಗಿದರೆ ಅನೇಕರ ಕಲ್ಯಾಣ ಆಗುತ್ತದೆ. ಆದ್ದರಿಂದ ಈ ಸೇವೆಯಲ್ಲಿ ತೊಡಗಿ ನೀವು ಅನೇಕರ ಕಲ್ಯಾಣವನ್ನು ಮಾಡಿ ಎಂದು. ಒಂದು ವೇಳೆ ಬಂಧನ ಮುಕ್ತರಾಗಿದ್ದರೆ ಮಾತ್ರ ನೀವು ಈ ಸೇವೆಯಲ್ಲಿ ತೊಡಗಿ ಅನೇಕರ ಕಲ್ಯಾಣವನ್ನು ಮಾಡಬಹುದು.
ಅದರಲ್ಲೂ ಕೂಡ ಪರಮಾತ್ಮ ತಂದೆ ಸೇವಾದಾರಿ ಮಕ್ಕಳನ್ನು ನೋಡಿ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ. ಸೇವಾದಾರಿ ಮಕ್ಕಳನ್ನು ಬೇರೆ ಬೇರೆ ಸ್ಥಾನಕ್ಕೆ ಸೇವೆಗೋಸ್ಕರ ಕರೆಸುತ್ತಿರುತ್ತಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೆ ತಾನೆ, ಇದು ಕೂಡ ಶಿಕ್ಷಣ ಆಗಿದೆ. ಇದು ಸಾಮಾನ್ಯ ಮಾತಲ್ಲ. ಸತ್ಯ ಅಂದರೆ ಸತ್ಯವನ್ನೇ ಹೇಳುವಂತವರು. ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಅಂದರೆ ಸತ್ಯವನ್ನೇ ಹೇಳುವಂತವರಾಗಿದ್ದಾರೆ. ನಾವೀಗ ಆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದೇವೆ. ಈಶ್ವರ ತಂದೆಯ ಮತ ಈಗ ನಮಗೆ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ಈಗ ಈ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳಿ. ಪ್ರತಿ ಕಲ್ಪದಲ್ಲೂ ನಿಮಗೆ ಆಸ್ತಿ ಸಿಕ್ಕಿದೆ, ಏಕೆಂದರೆ ಕಲ್ಪ ಕಲ್ಪದಲ್ಲೂ ಸ್ವರ್ಗ ಸ್ಥಾಪನೆ ಆಗುತ್ತದೆ. ಬೇರೆ ಯಾರಿಗೂ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ಇದು 5000 ವರ್ಷದ ಸೃಷ್ಟಿ ನಾಟಕ ಚಕ್ರ ಆಗಿದೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ಸಂಪೂರ್ಣ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ನೀವೀಗ ಘೋರವಾದ ಪ್ರಕಾಶದಲ್ಲಿ ಇದ್ದೀರಾ. ಸ್ವರ್ಗವನ್ನು ಸ್ಥಾಪನೆ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಬಿದುರಿನ ಕಾಡಿಗೆ ಬೆಂಕಿ ಹತ್ತಿದಾಗ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದರು ಎಂದು ಗಾಯನ ಇದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಬೇಹದ್ದಿನ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಸರ್ವಶ್ರೇಷ್ಠ ತಂದೆಯ ಕರ್ತವ್ಯ ಕೂಡ ಶ್ರೇಷ್ಠ ಆಗಿದೆ. ಈಶ್ವರ ತಂದೆ ಸಮರ್ಥ ಆಗಿದ್ದಾರೆ ಅಂದ ಮೇಲೆ ಈಶ್ವರ ಏನನ್ನು ಬೇಕಾದರೂ ಮಾಡಬಹುದು ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಇಲ್ಲ, ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಎಲ್ಲವೂ ನಾಟಕದ ಅನುಸಾರ ನಡೆಯುತ್ತದೆ. ಯುದ್ಧದಲ್ಲಿ ಎಷ್ಟೊಂದು ಜನ ಸಾಯುತ್ತಾರೆ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯುದ್ಧದಲ್ಲಿ ಅನೇಕರು ಸತ್ತಾಗ ಭಗವಂತ ತಂದೆ ಏನನ್ನು ಮಾಡಲು ಸಾಧ್ಯ? ಭೂಕಂಪ ಮುಂತಾದದ್ದು ನಡೆಯುತ್ತದೆ. ಭೂಕಂಪ ಆದಾಗ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಎಷ್ಟೊಂದು ಕೂಗುತ್ತಾರೆ, ಹೇ ಭಗವಂತ ಎಂದು ಕೂಗುತ್ತಾರೆ. ಆದರೆ ಭೂಕಂಪ ಆದಾಗ ಭಗವಂತ ತಂದೆ ಏನನ್ನು ಮಾಡಲು ಸಾಧ್ಯ? ಭಗವಂತ ತಂದೆಯನ್ನು ನೀವು ಕೂಗಿ ಕರೆದಿದ್ದೀರಾ, ಭಗವಂತ ತಂದೆ ನೀವು ಬಂದು ವಿನಾಶವನ್ನು ಮಾಡಿ ಎಂದು. ಪತಿತ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ಕರೆದಿದ್ದೀರಾ, ಸ್ಥಾಪನೆಯ ಕಾರ್ಯವನ್ನು ಮಾಡಿ, ಎಲ್ಲದರ ವಿನಾಶವನ್ನು ಮಾಡಿ ಎಂದು ತಂದೆಯನ್ನು ಕರೆದಿದ್ದೀರಾ. ಸತ್ಯುಗವನ್ನು ಸ್ಥಾಪನೆ ಮಾಡಿ ಕಲಿಯುಗದ ವಿನಾಶವನ್ನು ಮಾಡಿ ಎಂದು ತಂದೆಯನ್ನು ಕರೆದಿದ್ದೀರಾ. ಅಂದ ಮೇಲೆ ನಾನು ಈ ಕರ್ತವ್ಯವನ್ನು ಮಾಡುತ್ತಿಲ್ಲ, ವಿನಾಶ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ, ನಾನು ವಿನಾಶವನ್ನು ಮಾಡುತ್ತಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ರಕ್ತದ ನದಿ ಹರಿಯುವಂತಹ ಆಟ ನಡೆಯುತ್ತದೆ. ಈ ರಕ್ತದ ನದಿ ಹರಿಯುವಂತಹ ಆಟದಿಂದ ಯಾರು ಸುರಕ್ಷಿತರಾಗಿ ಉಳಿದುಕೊಳ್ಳುವ ಮಾತೇ ಇಲ್ಲ. ವಿನಾಶದಿಂದ ಸುರಕ್ಷಿತರಾಗಿ ಉಳಿದುಕೊಳ್ಳುವ ಮಾತೇ ಇಲ್ಲ. ನೀವೇ ಹೇಳಿದ್ದೀರಾ, ಭಗವಂತ ತಂದೆ ಪಾವನ ಜಗತ್ತನ್ನು ನಿರ್ಮಾಣ ಮಾಡಿ ಎಂದು. ಅಂದ ಮೇಲೆ ಅವಶ್ಯವಾಗಿ ಪತಿತ ಆತ್ಮರು ವಾಪಸ್ ಹೋಗಲೇಬೇಕು ತಾನೆ. ಕೆಲವರು ಈ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ಶ್ರೀಮತದ ಅರ್ಥವನ್ನೂ ಕೂಡ ಕೆಲವರು ತಿಳಿದುಕೊಂಡಿಲ್ಲ. ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಕೆಲವರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಲೌಕಿಕದಲ್ಲಿ ಮಗ ಚೆನ್ನಾಗಿ ಶಿಕ್ಷಣವನ್ನು ಕಲಿಯದೇ ಇದ್ದರೆ ತಂದೆ ತಾಯಿ ಹೇಳುತ್ತಾರೆ, ನಿನ್ನ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಎಂದು. ಸತ್ಯಯುಗದಲ್ಲಿ ಎಂದು ನಿಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಎಂದು ಹೇಳುವುದಿಲ್ಲ. ಕಲಿಯುಗದಲ್ಲಿ ಎಲ್ಲರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಪಾರಸ ಬುದ್ಧಿಯವರು ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಉಳ್ಳಂತಹ ಆತ್ಮರು ಇರುತ್ತಾರೆ. ವರ್ತಮಾನ ಸಮಯದಲ್ಲಿ ನೋಡಿ, ಮನುಷ್ಯರು ಎಂತೆಂತಹ ಕೆಲಸವನ್ನು ಮಾಡುತ್ತಿರುತ್ತಾರೆ. ಒಂದು ಹಾರ್ಟ್ ಅನ್ನು ತೆಗೆದು ಇನ್ನೊಂದು ಹಾರ್ಟ್ ಅನ್ನು ಹಾಕುತ್ತಾರೆ, ಅಂದರೆ ಆಪರೇಷನ್ ಅನ್ನು ಮಾಡಿ. ಒಂದು ಹೃದಯವನ್ನು ತೆಗೆದು ಇನ್ನೊಂದು ಹೃದಯವನ್ನು ಹಾಕುತ್ತಾರೆ, ಒಳ್ಳೆಯದು. ಇಷ್ಟೊಂದು ಪರಿಶ್ರಮವನ್ನು ಈ ಕಲಿಯುಗದಲ್ಲಿ ಮಾಡುತ್ತಾರೆ. ಇಷ್ಟೊಂದು ಪರಿಶ್ರಮವನ್ನು ಮಾಡುವುದರಿಂದ ಏನು ಲಾಭ ಆಯಿತು? ಹಾರ್ಟ್ ಅನ್ನು ಚೇಂಜ್ ಮಾಡಿದಾಗ ಕೆಲವು ದಿನ ಇನ್ನೂ ಜಾಸ್ತಿ ಬದುಕಬಹುದಷ್ಟೇ. ಜಗತ್ತಿನಲ್ಲಿ ಅನೇಕರು ಬಹಳಷ್ಟು ರಿದ್ಧಿ ಸಿದ್ಧಿ ಮಾಡುವುದನ್ನು ಕಲಿಯುತ್ತಾರೆ. ರಿದ್ಧಿ ಸಿದ್ಧಿಯನ್ನು ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ. ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡಿ ಎಂದು ಭಗವಂತ ತಂದೆಯನ್ನು ನೆನಪು ಮಾಡುತ್ತೀರಾ? ನಾವು ಈ ಪತಿತ ಜಗತ್ತಿನಲ್ಲಿ ಬಹಳಷ್ಟು ದುಃಖಿಗಳಾಗಿದ್ದೇವೆ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಕಾಯಿಲೆ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾವುದೇ ಮಾತಿನ ದುಃಖ ಇರುವುದಿಲ್ಲ. ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಎಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈ ಸಮಯದಲ್ಲಿ ಮನುಷ್ಯರು ಶಿಕ್ಷಣವನ್ನು ಕಲಿತು ಶಿಕ್ಷಣದ ಮೂಲಕ
ಶ್ರೇಷ್ಠ ಡಿಗ್ರಿಯನ್ನು ಪಡೆದುಕೊಳ್ಳುತ್ತಾರೆ. ಮನುಷ್ಯರು ಈಗ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಕಲಿಯುಗದಲ್ಲಿ ಇನ್ನು ಕೆಲವು ದಿನ ಮಾತ್ರ ನಾವು ಬದುಕಿರುತ್ತೇವೆ. ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಜಾಸ್ತಿ ಇದೆ. ಪಾಪದ ಹೊರೆಯ ಕಾರಣ ನಾವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೇವೆ. ಸ್ವಯಂ ಅನ್ನು ಪತಿತ ಆತ್ಮ ಎಂದು ಎಲ್ಲರೂ ಹೇಳಿಕೊಳ್ಳುತ್ತಾರೆ. ವಿಕಾರಕ್ಕೆ ವಶ ಆಗುವುದು ಪಾಪ ಎಂದು ಜಗತ್ತಿನ ಜನ ತಿಳಿದುಕೊಂಡಿಲ್ಲ. ಎಲ್ಲರೂ ಪಾಪಾತ್ಮರಂತೂ ಆಗಿದ್ದಾರೆ. ವಿಕಾರಕ್ಕೆ ವಶ ಆಗಿ ಪಾಪಾತ್ಮರಂತೂ ಆಗುತ್ತಿದ್ದಾರೆ ತಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅನಾದಿಯಿಂದ ಗೃಹಸ್ಥ ಆಶ್ರಮ ನಡೆಯುತ್ತಾ ಬಂದಿದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮ ಇತ್ತು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪಾಪಾತ್ಮರೇ ಇರಲಿಲ್ಲ. ಈ ಕಲಿಯುಗದಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಇಲ್ಲಿ ಪಾಪಾತ್ಮರೇ ಇದ್ದಾರೆ. ಆದ್ದರಿಂದ ಇಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಈ ಸಮಯದ ಸುಖ ಕೂಡ ಅಲ್ಪಕಾಲದ ಸುಖ ಆಗಿದೆ. ಕಲಿಯುಗದಲ್ಲಿ ಅಲ್ಪಕಾಲದ ಸುಖ ಇದೆ. ಕಾಯಿಲೆ ಬಂತು ಅಂದರೆ ಸತ್ತೇ ಹೋಗುತ್ತಾರೆ. ಸಾವು ಕೂಡ ಬಾಯನ್ನು ತೆರೆದು ನಮ್ಮ ಸಮ್ಮುಖದಲ್ಲಿ ನಿಂತಿದೆ. ಸಾವು ನಮ್ಮನ್ನು ನುಂಗುವುದಕ್ಕೋಸ್ಕರ ಬಾಯನ್ನು ತೆರೆದು ನಮ್ಮ ಸಮ್ಮುಖದಲ್ಲಿ ನಿಂತಿದೆ. ಇದ್ದಕ್ಕಿದ್ದಂತೆ ಹಾರ್ಟ್ ಫೇಲ್ ಆಗುತ್ತದೆ, ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಈ ಕಲಿಯುಗದ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ. ಸತ್ಯಯುಗದಲ್ಲಿ ನಿಮಗೆ ಅಪಾರ ಸುಖ ಇರುತ್ತದೆ. ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ. ಸತ್ಯಯುಗದಲ್ಲಿ ಜಾಸ್ತಿ ಬಿಸಿಲು ಇರುವುದಿಲ್ಲ, ಜಾಸ್ತಿ ಚಳಿ ಕೂಡ ಇರುವುದಿಲ್ಲ. ಸತ್ಯಯುಗದಲ್ಲಿ ಸದಾ ವಸಂತ ಋತು ಇರುತ್ತದೆ. ಸತ್ಯಯುಗದಲ್ಲಿ ಪಂಚತತ್ವ ಕೂಡ ನಿಮ್ಮ ಆರ್ಡರ್ನಂತೆ ನಡೆಯುತ್ತದೆ. ಸ್ವರ್ಗ ಅಂತೂ ಸ್ವರ್ಗ ಆಗಿದೆ. ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ನೀವು ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ. ಪರಮಾತ್ಮ ತಂದೆ, ನೀವು ಬಂದು ಪಾವನ ಜಗತ್ತನ್ನು ಸ್ಥಾಪನೆ ಮಾಡಿ ಮತ್ತು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತೀರಾ. ಅಂದ ಮೇಲೆ ಪ್ರತಿಯೊಂದು ಚಿತ್ರದಲ್ಲೂ ಶಿವ ಭಗವಾನ್ ವಾಚ್ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆದಿರಬೇಕು. ಶಿವ ಭಗವಾನ್ ವಾಚ್ ಎಂದು ಗಳಿಗೆ ಗಳಿಗೆಗೂ ನೀವು ಹೇಳುತ್ತಿದ್ದರೆ ಗಳಿಗೆ ಗಳಿಗೆಗೂ ನಿಮಗೆ ಶಿವ ತಂದೆಯ ನೆನಪು ಬರುತ್ತದೆ. ಮತ್ತು ಜ್ಞಾನವನ್ನು ಕೂಡ ನೀವು ತಿಳಿಸುತ್ತಿರುತ್ತೀರಾ. ಮ್ಯೂಸಿಯಂ ಅಥವಾ ಪ್ರದರ್ಶನದ ಸೇವೆಯಲ್ಲಿ ಜ್ಞಾನ ಮತ್ತು ಯೋಗ ಒಟ್ಟಿಗೆ ನಡೆಯುತ್ತಿರುತ್ತದೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನಿಮಗೆ ನಶೆ ಏರುತ್ತದೆ. ನೀವು ಪಾವನರಾಗಿ ಇಡೀ ವಿಶ್ವವನ್ನೇ ಪಾವನ ಜಗತ್ತನ್ನಾಗಿ ಮಾಡುತ್ತೀರಾ. ಯಾವಾಗ ನೀವು ಪಾವನ ಆತ್ಮರಾಗುತ್ತೀರೋ ಆಗ ಅವಶ್ಯವಾಗಿ ಸೃಷ್ಟಿ ಕೂಡ ಪಾವನ ಆಗಿರಬೇಕು. ನೀವು ಪಾವನ ಆತ್ಮರಾದಾಗ ನಿಮಗೋಸ್ಕರ ಪಾವನ ಸೃಷ್ಟಿಯಂತೂ ಬೇಕು. ಅಂತ್ಯದಲ್ಲಿ ಸಮಯ ವಿನಾಶದ ಸಮಯ ಆಗಿರುವ ಕಾರಣ ಅಂತ್ಯದಲ್ಲಿ ಎಲ್ಲರ ಲೆಕ್ಕಾಚಾರ ಚುಪ್ತ ಆಗುತ್ತದೆ. ಅಂತ್ಯದಲ್ಲಿ ಎಲ್ಲರೂ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಅಂತಿಮ ಸಮಯ ವಿನಾಶದ ಸಮಯ ಆಗಿದೆ. ನಿಮಗೋಸ್ಕರ ನಾನು ಹೊಸ ಸೃಷ್ಟಿಯ ಉದ್ಘಾಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪುನಃ ಅನೇಕ ಬ್ರಾಂಚ್ ಅನ್ನು ತೆರೆಯುತ್ತಿರುತ್ತೀರಾ. ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುವುದಕ್ಕೋಸ್ಕರ ಹೊಸ ಜಗತ್ತಾದ ಸತ್ಯುಗದ ಫೌಂಡೇಶನ್ ಅನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ನೀವು ಮ್ಯೂಸಿಯಂ ಅಥವಾ ಪ್ರದರ್ಶನವನ್ನು ದೊಡ್ಡ ವ್ಯಕ್ತಿಗಳ ಮೂಲಕ ಉದ್ಘಾಟನೆ ಮಾಡಿಸುತ್ತೀರಾ. ದೊಡ್ಡ ವ್ಯಕ್ತಿಗಳ ಮೂಲಕ ಮ್ಯೂಸಿಯಂನ ಉದ್ಘಾಟನೆಯನ್ನು ಮಾಡಿಸಿದಾಗ ಎಲ್ಲಾ ಕಡೆ ಜ್ಞಾನ ಹೆಚ್ಚು ಪ್ರಚಾರ ಆಗುತ್ತದೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇಂಥವರು ಕೂಡ ಜ್ಞಾನವನ್ನು ಕೇಳಲು ಇಲ್ಲಿಗೆ ಬರುತ್ತಾರೆ ಎಂದು. ಮ್ಯೂಸಿಯಂ ಅನ್ನು ಉದ್ಘಾಟನೆ ಮಾಡಲು ಬಂದಂತಹ ದೊಡ್ಡ ವ್ಯಕ್ತಿಗಳು ಮೊದಲೇ ನಿಮಗೆ ಹೇಳುತ್ತಾರೆ, ನೀವು ಏನನ್ನು ಮಾತನಾಡಬೇಕು ಎಂದು ನಮಗೆ ಬರೆದು ಕೊಡಿ. ನೀವು ಬರೆದು ಕೊಟ್ಟಿದ್ದನ್ನೇ ನಾವು ಮಾತನಾಡುತ್ತೇವೆ ಎಂದು. ನೀವು ಬರೆದು ಕೊಟ್ಟರೂ ಕೂಡ ಅದು ತಪ್ಪಾಗಿ ಬಿಡುತ್ತದೆ. ಚೆನ್ನಾಗಿ ಅರ್ಥ ಮಾಡಿಕೊಂಡು ಓರಲ್ ಆಗಿ ಮಾತನಾಡಬೇಕು. ಅದು ಬಹಳ ಒಳ್ಳೆಯದಾಗಿದೆ. ಅವರೇ ಜ್ಞಾನವನ್ನು ಅರ್ಥ ಮಾಡಿಕೊಂಡು ತಮ್ಮ ಅನಿಸಿಕೆಯ ಬಗ್ಗೆ ತಾವೇ ಮಾತನಾಡುವುದು ಬಹಳ ಒಳ್ಳೆಯದು. ಕೆಲವರು ಬರೆದಿದ್ದನ್ನು ಓದಿ ಹೇಳುತ್ತಾರೆ, ಕರೆಕ್ಟ್ ಆಗಿ ಹೇಳಬೇಕು ಎಂದು. ಕೆಲವರು ಬರೆದಿದ್ದನ್ನು ಓದಿ ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ಓರಲ್ ಆಗಿ ಜ್ಞಾನವನ್ನು ತಿಳಿಸಬೇಕು, ಬರೆದುಕೊಂಡು ಜ್ಞಾನವನ್ನು ಹೇಳಬಾರದು. ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಇದೆ ತಾನೆ. ನೀವೀಗ ಅನ್ಯರಿಗೆ ಜ್ಞಾನವನ್ನು ನೀಡುತ್ತೀರಾ. ನೀವು ಜ್ಞಾನವನ್ನು ತಿಳಿಸಿದಾಗ ಪ್ರಜೆಗಳ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ. ಜನಸಂಖ್ಯೆ ಅಂತೂ ವೃದ್ಧಿಯಾಗುತ್ತದೆ ತಾನೆ.
ಪ್ರತಿಯೊಂದು ವಸ್ತುವಿನ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ಸಂಪೂರ್ಣ ವೃಕ್ಷ ಈಗ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಯಾರು ನಮ್ಮ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ನಮ್ಮ ಧರ್ಮಕ್ಕೆ ಬರುತ್ತಾರೆ. ನಂಬರ್ ವಾರಂತೂ ಇದ್ದಾರೆ ತಾನೆ. ಎಲ್ಲರೂ ಏಕರಸವಾಗಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ. ಕೆಲವರು 100 ಮಾರ್ಕ್ಸ್ ನಲ್ಲಿ 1 ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ. ಯಾರು 1 ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೋ ಅವರು ಸ್ವಲ್ಪ ಜ್ಞಾನವನ್ನು ಮಾತ್ರ ಪಡೆದುಕೊಂಡಿದ್ದಾರೆ. 1 ಮಾರ್ಕ್ಸ್ ಸಿಕ್ಕರೂ ಕೂಡ ಅವರು ಸ್ವರ್ಗಕ್ಕೆ ಬರುತ್ತಾರೆ. ಇದು ಬೇಹದ್ದಿನ ಶಿಕ್ಷಣ ಆಗಿದೆ. ಬೇಹದ್ದಿನ ತಂದೆ ಈ ಶಿಕ್ಷಣವನ್ನು ಕಲಿಸುತ್ತಾರೆ. ಯಾರು ಈ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ಅವಶ್ಯವಾಗಿ ಈ ಧರ್ಮಕ್ಕೆ ಬರುತ್ತಾರೆ. ಮೊದಲು ಎಲ್ಲರೂ ತಮ್ಮ ಮನೆಯಾದ ಮುಕ್ತಿಧಾಮಕ್ಕೆ ಹೋಗಬೇಕು. ಪುನಃ ನಂಬರ್ ವಾರಾಗಿ ಸತ್ಯುಗದಲ್ಲಿ ಬರುತ್ತಾರೆ. ಕೆಲವರು ತ್ರೇತಾಯುಗದ ಅಂತ್ಯದವರೆಗೂ ಬರುತ್ತಿರುತ್ತಾರೆ. ಬಲೆ ಬ್ರಾಹ್ಮಣರಾಗುತ್ತಾರೆ. ಆದರೆ ಎಲ್ಲಾ ಬ್ರಾಹ್ಮಣರು ಸತ್ಯುಗದಲ್ಲಿ ಬರುವುದಿಲ್ಲ. ತ್ರೇತಾಯುಗದ ಅಂತ್ಯದವರೆಗೂ ಬ್ರಾಹ್ಮಣ ಆತ್ಮರು ಈ ಸೃಷ್ಟಿಗೆ ಬರುತ್ತಿರುತ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆಗೆ ಗೊತ್ತಿದೆ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಅಂದ ಮೇಲೆ ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ರಾಜಧಾನಿಯಲ್ಲಿ ಎಲ್ಲಾ ವಿಭಿನ್ನ ಪ್ರಕಾರದ ಆತ್ಮರೂ ಬೇಕು. ರಾಜನ ಮಹಲ್ನಿಂದ ಹೊರಗಡೆ ಇರುವಂತವರಿಗೆ ಪ್ರಜೆಗಳು ಎಂದು ಕರೆಯಲಾಗುತ್ತದೆ. ಪ್ರಜೆಗಳಿಗೆ ರಾಜನ ಮಹಲ್ನಿಂದ ದೂರದಲ್ಲಿ ಇರುವಂತವರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸತ್ಯಯುಗದಲ್ಲಿ ಮಂತ್ರಿ ಮುಂತಾದವರ ಅವಶ್ಯಕತೆ ಇರುವುದಿಲ್ಲ. ಈಗ ನಿಮಗೆ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ. ಶ್ರೀಮತದ ಆಧಾರದಿಂದ ನೀವು ಈ ರೀತಿ ದೇವತೆ ಆಗುತ್ತೀರಾ. ಪುನಃ ಸತ್ಯಯುಗದಲ್ಲಿ ನೀವು ಯಾರಿಂದಲೂ ಸಲಹೆಯನ್ನು ಪಡೆದುಕೊಳ್ಳುವುದಿಲ್ಲ. ಸತ್ಯಯುಗದಲ್ಲಿ ಮಂತ್ರಿ ಮುಂತಾದವರು ಇರುವುದಿಲ್ಲ. ಪುನಃ ಯಾವಾಗ ನೀವು ಪತಿತರಾಗುತ್ತೀರೋ ಆಗ ಒಬ್ಬ ರಾಜಾರಾಣಿಗೆ ಒಬ್ಬ ಮಂತ್ರಿಯಂತೂ ಅವಶ್ಯವಾಗಿ ಇರುತ್ತಾರೆ. ಈ ಕಲಿಯುಗದಲ್ಲಿ ಎಷ್ಟೊಂದು ಜನ ಮಂತ್ರಿಗಳಿದ್ದಾರೆ. ಈ ಕಲಿಯುಗದಲ್ಲಿ ಪಂಚಾಯಿತಿ ರಾಜ್ಯ ಇದೆ ತಾನೆ. ಒಬ್ಬರ ಮತದಂತೆ ಇನ್ನೊಬ್ಬರ ಮತ ಇರಲು ಸಾಧ್ಯ ಇಲ್ಲ. ಒಬ್ಬರ ಜೊತೆಗೆ ನೀವು ಸ್ನೇಹವನ್ನು ಇಟ್ಟುಕೊಂಡು, ಅಂದರೆ ಒಬ್ಬ ಮಂತ್ರಿಯನ್ನು ನೀವು ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರಿಗೆ ಎಲ್ಲಾ ಮಾತನ್ನು ತಿಳಿಸಿದರೆ ಅವರು ನಿಮ್ಮ ಕಾರ್ಯವನ್ನು ಮಾಡಿಕೊಡುತ್ತಾರೆ. ನಂತರ ಆ ಮಂತ್ರಿ ಇಳಿಯುತ್ತಾರೆ, ಇನ್ನೊಬ್ಬರು ಮಂತ್ರಿಯಾಗಿ ಬರುತ್ತಾರೆ. ಅವರ ಮನಸ್ಸಿನಲ್ಲಿ ಇಂತಹ ಒಳ್ಳೆಯ ವಿಚಾರ ಬರದೇ ಇದ್ದರೆ ಅವರು ಇನ್ನೂ ಜಾಸ್ತಿ ಕೆಲಸವನ್ನು ಕೆಡಿಸಿ ಬಿಡುತ್ತಾರೆ. ಏಕೆಂದರೆ ಒಬ್ಬರ ಬುದ್ಧಿಯಂತೆ ಇನ್ನೊಬ್ಬರ ಬುದ್ಧಿ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ನಿಮ್ಮ ಎಲ್ಲಾ ಇಚ್ಛೆಗಳು ಪೂರ್ಣ ಆಗುತ್ತದೆ. ನೀವು ಬಹಳಷ್ಟು ದುಃಖವನ್ನು ಅನುಭವ ಮಾಡಿದ್ದೀರಾ. ಈ ಕಲಿಯುಗಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೆಟ್ಟನ್ನು ತಿಂದಿದ್ದೀರಾ. ಇದೆಲ್ಲ ನಾಟಕ ಆಗಿದೆ. ಯಾವಾಗ ಈ ರೀತಿ ದುಃಖಿಗಳಾಗುತ್ತೀರೋ ಆಗ ಪರಮಾತ್ಮ ತಂದೆ ಬಂದು ಸುಖದ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಈಗ ಎಷ್ಟು ಚೆನ್ನಾಗಿ ನಿಮ್ಮ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ. ಅಂದರೆ ನಿಮ್ಮ ಬುದ್ಧಿಯನ್ನು ಎಷ್ಟೊಂದು ತೀಕ್ಷ್ಣ ಬುದ್ಧಿಯನ್ನಾಗಿ ಮಾಡಿದ್ದಾರೆ. ಮನುಷ್ಯರು ಹೇಳುತ್ತಾರೆ, ಶ್ರೀಮಂತರ ಪಾಲಿಗೆ ಇದೇ ಸ್ವರ್ಗ ಆಗಿದೆ, ಬಡವರು ನರಕದಲ್ಲಿ ಇದ್ದಾರೆ ಎಂದು. ನಿಮಗೆ ಯಥಾರ್ಥವಾಗಿ ಗೊತ್ತಿದೆ ಸ್ವರ್ಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು. ಸತ್ಯಯುಗದಲ್ಲಿ ದಯಾಹೃದಯ ಆದಂತಹ ಪರಮಾತ್ಮ ತಂದೆ ಬನ್ನಿ ಎಂದು ಯಾರೂ ಕರೆಯುವುದಿಲ್ಲ. ನಮ್ಮ ಮೇಲೆ ದಯೆಯನ್ನು ತೋರಿಸಿ ನಮಗೆ ಮುಕ್ತಿಯನ್ನು ನೀಡಿ ಎಂದು ಈ ಕಲಿಯುಗದಲ್ಲಿ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಪರಮಾತ್ಮ ತಂದೆ ಎಲ್ಲರನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ, ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಜ್ಞಾನ ಕಾಲದಲ್ಲಿ ನಿಮಗೆ ಯಾವ ಮಾತು ಗೊತ್ತಿರಲಿಲ್ಲ. ಯಾರು ನಂಬರ್ 1 ತಮೋ ಪ್ರಧಾನ ಆತ್ಮರಾಗಿದ್ದರೋ ಅವರೇ ಪುನಃ ನಂಬರ್ 1 ಸತೋ ಪ್ರಧಾನ ಆತ್ಮರಾಗುತ್ತಾರೆ. ಈ ಬ್ರಹ್ಮ ತಂದೆ ಸ್ವಯಂನ ಮಹಿಮೆಯನ್ನು ಮಾಡಿಕೊಳ್ಳುವುದಿಲ್ಲ. ಅಂದರೆ ಬ್ರಹ್ಮ ತಂದೆ ಸ್ವಯಂನ ದೊಡ್ಡಸ್ತಿಕೆಯನ್ನು ತೋರಿಸುವುದಿಲ್ಲ. ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ. ದೊಡ್ಡಸ್ತಿಕೆ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಇದೆ. ಲಕ್ಷ್ಮೀ ನಾರಾಯಣರನ್ನೂ ಕೂಡ ಈ ರೀತಿ ದೇವತೆಯನ್ನಾಗಿ ಮಾಡುವಂತವರು ಆ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವಶ್ರೇಷ್ಠ ತಂದೆ ಒಬ್ಬ ಭಗವಂತ ಆಗಿದ್ದಾರೆ. ಆ ಭಗವಂತ ತಂದೆ ನಮ್ಮನ್ನೂ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ ಎಲ್ಲರೂ ಶ್ರೇಷ್ಠರಾಗುವುದಿಲ್ಲ. ಶ್ರೇಷ್ಠರಾಗಲು ಪುನಃ ಪುರುಷಾರ್ಥವನ್ನು ಮಾಡಬೇಕು. ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ. ಬಾಬಾ ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡಿ ನಾವು ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಎಂದು ಮಕ್ಕಳಾದ ನೀವು ಹೇಳುತ್ತೀರಾ. ನಾವು ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳುವುದಕ್ಕೋಸ್ಕರ ಬಂದಿದ್ದೇವೆ ಎಂದು ಮಕ್ಕಳು ಹೇಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು,
ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್. ಈಗ ಪರಿಶ್ರಮವನ್ನು ಪಡಿ. ಎಲ್ಲರೂ ಲಕ್ಷ್ಮೀನಾರಾಯಣರಾಗುವುದಿಲ್ಲ. ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ರಾಜ್ಯ ಮನೆತನದವರ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಇರಬೇಕು. ಪ್ರಜಾ ಮನೆತನದವರ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಇರಬೇಕು. ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಪುನಃ ಯಾರು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೋ ಅಂತವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಯಾವ ಮಕ್ಕಳು ಸ್ವಲ್ಪ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೋ ಅಂತವರೂ ಕೂಡ